ನಿಮ್ಮ ಗಾಡೀಲಿ ಜಿ ಪಿ ಎಸ್ ಟ್ರ್ಯಾಕರ್ ಏನಾದರೂ ಇತ್ತಾ? ಇನ್ಬಿಲ್ಟ್ ಇರಲಿಲ್ಲ ಸರ್, ನಾನೇ ಹಾಕ್ಸಿದ್ದೆ. ರೈಟ್. ಅದನ್ನೇನಾದರೂ ಚೆಕ್ ಮಾಡಿದ್ರಾ ನೀವು? ಚೆಕ್ ಮಾಡಿದೆ ಸರ್, ಮೋಸ್ಟ್ಲಿ ತೆಗೆದುಬಿಟ್ಟಿದ್ದಾರೆ ಅನ್ಸುತ್ತೆ. ಓಹ್, ಈ ಓಲ್ಡ್ ಮಾಡಲ್ ಕಾರ್ಗಳಾದರೆ ಇದೇ ಸಮಸ್ಯೆ. ಸ್ವಲ್ಪ ಅಪ್ಡೇಟ್ ಕಾರ್ ಆದರೆ ನಮಗೂ ಹುಡ್ಕೋಕೆ ಈಸಿ, ಎಲ್ಲ ಇನ್ಬಿಲ್ಟ್ ಇರುತ್ತೆ. ಅದಕ್ಕೆ ಈ ಕಾರ್ ಕಳ್ಳರು ಬೇಕು ಅಂತ ಹಳೆ ಕಾರ್ಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಆ ಕಾರ್ಗಳನ್ನ ಹಾಕಿದ್ರೆ ಅವ್ರಿಗೂ ಸೇಫು, ರಿಸ್ಕು ಕಮ್ಮಿ. ಮತ್ತೆ ಏನು ಮಾಡೋದು ಸರ್? ಇಲ್ಲಿ ನೋಡೋಣ, ಸುತ್ತಮುತ್ತ ಎಲ್ಲಾದರೂ CCTV ಫುಟೇಜ್ ಸಿಗ್ಬೋದು. ಈಗೇನು ಎಲ್ಲ ಕಡೆ ಕೂಡ CCTV ಹಾಕ್ಸಿರ್ತಾರೆ. ಆ ಫುಟೇಜೇ ಸಿಕ್ಕಿದ್ರೆ ಕಾರ್ನ ಯಾರು ಕದ್ರು, ಎಲ್ಲೋಗಿದೆ ಅಂತ ಸುಲಭ ಕಂಡುಹಿಡಿಬೋದು. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಏನು ಸರ್? ಅವರು ಕದ್ದಿರೋ ಕಾರ್ನ ತುಂಬ ಹೊತ್ತು ಹಾಗೆ ಇಟ್ಕೊಳ್ಳೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ 3-4 ಅವರ್ಸ್ ಅಷ್ಟೇ. ಆಮೇಲೆ ಎಲ್ಲ ಸ್ಪೇರ್ ಪಾರ್ಟ್ಸ್ನ ಮಾರಿ ಡಿಸ್ಪೋಸ್ ಮಾಡಿಬಿಡ್ತಾರೆ. ಇಷ್ಟೊತ್ತಾಗಲೇ ಆ ಕೆಲಸ ಮಾಡಿರ್ತಾರೆ. ಯಾವ್ಯಾವ ಪಾರ್ಟ್ಸ್ ತೆಗೆದು ಯಾರ್ಯಾರಿಗೆ ಮಾರಿರ್ತಾರೋ ಗೊತ್ತಿಲ್ಲ. ನೀವು ಯಾವುದಕ್ಕೂ ಇನ್ಶೂರೆನ್ಸ್ ಅಪ್ಲೈ ಮಾಡೋದು ಮಾಡಿ, ಇನ್ನು ಕಾಯಕ್ಕೆ ಹೋಗಬೇಡಿ. ನಮ್ಮ ಕೆಲಸ ನಾವು ಮುಂದುವರಿಸ್ತೀವಿ. ಮ್ಯಾಕ್ಸಿಮಮ್ 2 ದಿವಸ ಅಷ್ಟೇ. ಅಷ್ಟರೊಳಗೆ ನಿಮ್ಮ ಗಾಡಿ ಸಿಕ್ಕರೆ ಸಿಕ್ಕಿದಾಗೆ. ಆ 2 ದಿನ ಕ್ರಾಸ್ ಆಯಿತು ಅಂದರೆ ಕೈ ಬಿಟ್ಟ ಹಾಗೆ. ಒಂದು 2 ಡೇಸ್ ನೋಡಿ, ನಂತರ ಇನ್ಶೂರೆನ್ಸ್ ಅಪ್ಲೈ ಮಾಡಿ ಹೊಸ ಗಾಡಿ ತಗೊಳ್ಳಿ. ಸಿಗೋದಕ್ಕೆ ಚಾನ್ಸೇ ಇಲ್ಲ ಅಂದ್ಕೊಂಬಿಡಿ. ಹಾಗೆ ಅದ್ರ ಆಸೆ ಕೂಡ ಬಿಟ್ಬಿಡಿ. ಇಲ್ಲ ಸರ್, ನಾನು ಹಾಗೆಲ್ಲ ಕೈ ಚೆಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಆ ಕಾರ್ ಬಗ್ಗೆ ನನಗೆ ಭಾಳ ಸೆಂಟಿಮೆಂಟ್ ಇದೆ ಸರ್. ಪ್ಲೀಸ್ ಹೇಗಾದರೂ ಮಾಡಿ ಹುಡ್ಕೊಡಿ ಸರ್. ನೋಡಿ ಸರ್, ನಮ್ಮ ಕೈಲಾಗಿ ನಾವು ಮಾಡ್ತೀವಿ. ಯಾವುದಕ್ಕೂ ನೀವೊಂದು ಕಂಪ್ಲೇಂಟ್ ಬರ್ಕೊಟ್ಟೋಗಿ. ಸರಿ ಸರ್. ಹಾಗೆ RC ಬುಕ್ಕು, ಇನ್ಶೂರೆನ್ಸ್ ಕಾಪಿನ ಜೆರಾಕ್ಸ್ ಕೊಟ್ಟೋಗಿ. ಸರಿ ಸರ್.